ಮುತ್ತಪ್ಪರೈ ಮಗನಿಗೆ ಮತ್ತೆ ಲ್ಯಾಂಬೋರ್ಗಿನಿ ಕಾರು ಸಂಕಷ್ಟ ಎದುರಾಗಿದೆ. ಲ್ಯಾಂಬೋರ್ಗಿನಿ ಕಾರು ಅತಿ ವೇಗವಾಗಿ ಚಾಲನೆ ಮಾಡಿದ್ದು ರಿಕ್ಕಿ ರೈಗೆ ನೋಟಿಸ್ ನೀಡಲಾಗಿದೆ. ದೇವನಹಳ್ಳಿ ಸಂಚಾರಿ ಪೊಲೀಸರಿಂದ ರಿಕ್ಕಿ ರೈಗೆ ನೋಟಿಸ್. ಅತಿವೇಗದ ಚಾಲನೆ, ಸೈಲೆನ್ಸರ್ನಲ್ಲಿ ಬೆಂಕಿ ಉಗುಳಿಸಿ ಕರ್ಕಶ ಶಬ್ದ. ಏರ್ಪೋರ್ಟ್ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಚಾಲನೆ ವೇಳೆ ಪುಂಡಾಟವನ್ನ ನಡೆಸಿದ್ದಾರೆ ರಿಕ್ಕಿ ರೈ. ಕಾರಿನಲ್ಲಿ ಅತಿ ವೇಗವಾಗಿ ಚಾಲನೆ ಮಾಡಿರೋ ವಿಡಿಯೋ ವೈರಲ್ ಆಗಿದೆ. ರಿಕ್ಕಿ ರೈ ಒಡೆತನದ ಲ್ಯಾಂಬೋರ್ಗಿನಿ ಕಾರ್ನಿಂದ ಪುಂಡಾಟ ವಿಡಿಯೋ ಆಧರಿಸಿ ಪರಿಶೀಲನೆಗೆ ಮುಂದಾಗಿದ್ದಾರೆ ಪೊಲೀಸರು. ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. KA05NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರು. ಇದೇ ರೀತಿ ಕಾರ್ ಡ್ರಿಫ್ಟಿಂಗ್ ಮಾಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ರು ಕಳೆದ ಬಾರಿ. ಈಗ ಇದೇ ಲ್ಯಾಂಬೋರ್ಗಿನಿ ಕಾರು ಮತ್ತೆ ಪುಂಡಾಟವನ್ನ ಮೆರೀತಾ ಇದೆ ಬೆಂಗಳೂರಿನ ರಸ್ತೆಗಳಲ್ಲಿ. ಕಳೆದ ಬಾರಿ ಸಿಟಿ ಸೆಂಟರ್ನಲ್ಲಿ ಬ್ಯುಸಿ ರಸ್ತೆಯಲ್ಲಿ ಲ್ಯಾಂಬೋರ್ಗಿನಿ ಕಾರ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ್ರು. ಅದಾದ ಬಳಿಕ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ರು. ಕಾರ್ ಡ್ರೈವ್ ನಾನು ಮಾಡ್ತಿರ್ಲಿಲ್ಲ ಅನ್ನೋದಾಗಿ ರಿಕ್ಕಿ ರೈ ಅವರ ಲಾಯರ್ಸ್ ಕೂಡ ಹೇಳಿದ್ರು, ಈ ಬಗ್ಗೆ ಮಾತಾಡಿದ್ರು. ಈಗ ಮತ್ತೆ ರಿಕ್ಕಿ ರೈ ಮಗ ಲ್ಯಾಂಬೋರ್ಗಿನಿ ಕಾರನ್ನ ಅತಿ ವೇಗವಾಗಿ ಚಲಾಯಿಸಿ ಸೈಲೆನ್ಸರ್ನಲ್ಲಿ ಬೆಂಕಿ ಉಗುಳಿಸಿ ಕರ್ಕಶ ಶಬ್ದ, ಎಕ್ಸ್ಟ್ರಾ ಸೌಂಡ್ ಫಿಟ್ಟಿಂಗ್ಸ್ ಮಾಡಿಸಿರ್ತಾರೆ, ಸೈಲೆನ್ಸರ್ ಬೇರೆ ಚೇಂಜ್ ಮಾಡಿಸಿರ್ತಾರೆ. ಅದೆಲ್ಲ ಕಾನೂನು ಬಾಹಿರ, ಆ ರೀತಿ ಮಾಡೋ ಹಾಗಿಲ್ಲ. ಆದ್ರೂ ಕೂಡ ಕಾನೂನು ಬಾಹಿರವಾಗಿ ಕಾರನ್ನ ಸ್ಪೀಡ್ ಆಗಿ ಚಲಾಯಿಸಿ ಈ ರೀತಿ ಬೆಂಕಿ ಉಗುಳೋ ಸೈಲೆನ್ಸರ್ ಅನ್ನ ಅಳವಡಿಕೆ ಮಾಡಿ ಶಬ್ದದೊಂದಿಗೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಿಕ್ಕಿ ರೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.